ಮೊದಲನೇದಾಗಿ BMTC ಆಸ್ಪಿರೆಂಟ್ಸ್ ಅಂದರೆ ಏನು 2286 ಜನ ಇದ್ದಾರೆ. ಅವ್ರ ಪರವಾಗಿ ತುಂಬ ಇಲ್ಲಿನ ಹೆಣ್ಮಕ್ಳು ಇರ್ಬೋದು, ಎಷ್ಟು ಒಬ್ಬರು ಹೇಳ್ತಾ ಬಂದರೆ ತುಂಬ ಟೈಮ್ ತೊಗೊಳುತ್ತೆ. ಇವೆಲ್ಲ ಪ್ರತಿದಿನ ತುಂಬ ಪ್ರತಿಯೊಂದು ಪ್ರತಿಭಟನೆ ಇರ್ಬೋದು, BMTC ಆಫೀಸ್ ಹತ್ರ ಇರ್ಬೋದು, ಪ್ರತಿಭಟನೆ ಇರ್ಬೋದು, ಮತ್ತು ಅವರು ರೂಪರೇಷೆಗಳು ಎಲ್ಲವೂ ಅಷ್ಟೇ ಪ್ರತಿಯೊಂದು ಹಂತದಲ್ಲೂ ಮುಂದೆ ನಿಂತ್ಕೊಂಡು ಇವರು ಹೋರಾಟಕ್ಕೆ ಅಂತ ಸಾಥ್ ಕೊಟ್ಟಿದ್ರು. ಅದ್ರ ಜೊತೆ ಏನಪ್ಪ ಅಂತಂದರೆ ನಾವು ಪ್ರತಿಭಟನೆ ಮಾಡಿದ್ವಿ. ಫಸ್ಟ್ BMTC ಆಫೀಸಿಗೆ ಹೋಗಿದ್ವಿ. BMTC MD ಭೇಟಿ ಮಾಡಿದಾಗ ಸುಮಾರು 4 ತಿಂಗಳು 5 ತಿಂಗಳು 6 ತಿಂಗಳು ಟೈಮ್ ಬೇಕು ಅಂತ ಕೇಳಿದ್ರು. ಅದಾದಮೇಲೆ ವಿತಿನ್ 10-15 ಡೇಸಲ್ಲಿ ನಮಗೆ ಆರ್ಡರ್ ಕಾಪಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಾವು ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಮಾಡಿದಾಗ ಸಾಕಷ್ಟು ವಿದ್ಯಾರ್ಥಿಗಳು ಬಂದು ಆಸ್ಪಿರೆಂಟ್ಸ್ ಆ ಒಂದು ಹೋರಾಟನ ಯಶಸ್ವಿಗೊಳಿಸಿ ಅವರು BMTC MD ಮತ್ತು ರೆಕ್ರೂಟ್ಮೆಂಟ್ ಹೆಡ್ ಯಾರಿದ್ದಾರೆ ಅವರು ಮತ್ತು ಮಿನಿಸ್ಟರ್ಸ್ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸರ್ ಕೂಡ ತುಂಬ ಪ್ರೆಷರ್ ಹಾಕಿದ್ದಕ್ಕೆ ಒಂದು ಟೈಮ್ ತೊಗೊಂಡ್ರು. 5ನೇ ತಾರೀಕು ಒಳಗಡೆ ನಾವು ಆರ್ಡರ್ ಕಾಪಿ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡ್ತೀವಿ ಅಂತೇಳಿ 5ನೇ ತಾರೀಕು ಏನು ಟೈಮ್ ತೊಗೊಂಡಿದ್ರು ಆ 5ನೇ ತಾರೀಕು ಕರೆಕ್ಟಾಗಿ ಆ ಡೇಟಿಗೆ ಅವರು ಫೈನಲ್ ಲಿಸ್ಟ್ ಬಿಟ್ಟು ಈಗ ಎಲ್ರಿಗೂ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಏನು 2286 ಜನ BMTC ಕಂಡಕ್ಟರ್ ಇದ್ದೀರಾ, ಅದೆಲ್ಲ ಬೆಂಗಳೂರಲ್ಲೇ ಇರೋದು. ಅಷ್ಟು ಜನಕ್ಕೆ ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಜೊತೆ ನಾನು ಯಾವಾಗಲೂ ಯಾವುದೇ ಸಮಸ್ಯೆ ಇದ್ರೂ ನಿಮ್ಮ ಜೊತೆ ನಾನು ಇರ್ತೀನಿ. 2286 ಜನನು ಒಟ್ಟಿಗೆ ಆಗಿ ಮತ್ತು ನಿಮ್ಮ ಸೀನಿಯರ್ಸ್ ಎಲ್ಲ ಏನಿದ್ದಾರೆ ಅವ್ರನ್ನೆಲ್ಲ ಒಟ್ಟಿಗೆ ಒಗ್ಗೂಡಿಸಿ ಮತ್ತು ಮುಂದಿನ ದಿನಗಳಲ್ಲಿ ಅದು ಏನೊಂದು ಸ್ಯಾಲ್ರಿ ಇರ್ಬೋದು, ಸರ್ಕಾರದ್ದು ಈಗೇನು ಕೊಡ್ತಾ ಇದ್ದಾರೆ ಸ್ಯಾಲ್ರಿ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು. ಈಗ ಕೊಡ್ತಾ ಇರೋ ಸ್ಯಾಲ್ರಿ ತುಂಬ ಕಡಿಮೆ ಇದೆ ಅಲ್ವಾ. ನಾನು ಅವತ್ತೇ ಹೇಳಿದ್ದೆ, ಒಂದು ಮಾತು ಕೊಟ್ಟಿದ್ದೆ, ಅಂದರೆ ಈಗ ಒಂದು ಹಂತವಾಗಿ ಮಾಡೋಣ ಅಂತೇಳಿ. ಇಷ್ಟೊಂದು ಈಗ ಫಾರ್ ಎಕ್ಸಾಂಪಲ್ MLA ಮಿನಿಸ್ಟರ್ಸ್ ಇರ್ಬೋದು, CM ಸ್ಯಾಲ್ರೀಸ್ ಎಲ್ಲ ಡಬಲ್ ಟ್ರಿಬಲ್ ಆಗುತ್ತೆ. ಅವ್ರ ಕ್ಯಾಬಿನೆಟಲ್ಲಿ ಇಟ್ಕೊಂಡು ಪಾಸ್ ಮಾಡಿಕೊಂಡು ಅವ್ರ ಸ್ಯಾಲ್ರೀಸ್ ಎಲ್ಲ ಡಬಲ್ ಆಗುತ್ತೆ, ಅವ್ರ ರೆಮಿಡೆನ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದೇ ಕಂಡಕ್ಟರ್ಗೂ ಅಂತಂದರೆ ಅಷ್ಟು ಈಸಿ ಇಲ್ಲ. ಅವ್ರಿಗೂ ತುಂಬ ಸಮಸ್ಯೆ ಇರುತ್ತೆ, ಅವ್ರಿಗೂ ಒಂದು ಫ್ಯಾಮಿಲಿ ಅಂತ ಇರುತ್ತೆ, ಅವ್ರಿಗೂ ಜವಾಬ್ದಾರಿ ಇರುತ್ತೆ. ಅವ್ರ ಜವಾಬ್ದಾರಿ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಏನು 2286 ಜನ ಇದ್ದಾರೆ. ಎಷ್ಟೋ ಜನ ಮಕ್ಕಳು ಸ್ಕೂಲಿಗೆ ಸೇರಿಸ್ಬೇಕಂತ ಹೇಳ್ತಾಯಿದ್ರು, ಎಷ್ಟೋ ಜನ ಏಜ್ ಕ್ರಾಸ್ ಆಗ್ತಾಯಿದೆ, ಮದುವೆ ಆಗಬೇಕಂತ ಹೇಳ್ತಾಯಿದ್ರು. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲ ಜವಾಬ್ದಾರಿಗಳು ನಿಮ್ಗೆ ಏನು ಅಂದ್ಕೊಂಡಿದ್ದೀರಾ ಅದೆಲ್ಲ ಫುಲ್ಫಿಲ್ ಆಗಲಿ ಅಂತ ನಾನು ದೇವರ ಹತ್ರ ಬೇಡ್ಕೊಳ್ತೀನಿ. ನಿಮಗೆಲ್ಲ ಒಳ್ಳೇದಾಗಲಿ. ಅದೇ ರೀತಿ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ದಯವಿಟ್ಟು ನಮಗೆ ತಿಳಿಸಿ. ನಾನು ನಿಮ್ಮ ಜೊತೆ ನಿಂತ್ಕೊಂಡು ಇವತ್ತು ನಾನು ಏನು ಮಾತು ಕೊಟ್ಟಿದ್ದೀನಿ ಅದ್ರ ಪ್ರಕಾರ ನಾನು ನಿಮ್ಮ ಜೊತೆ ಇರ್ತೀನಿ ಯಾವಾಗಲೂ. ಎಲ್ರಿಗೂ ಒಳ್ಳೇದಾಗಲಿ. ಈ ಒಂದು ಸ್ಯಾಲ್ರೀಸ್ ನಾವು ಗೌರ್ಮೆಂಟಲ್ಲಿ ನಾವು ಇದು ಮಾಡಿಕೊಂಡು ಏನಿದೆ ರೆಮಿಡೆನ್ಸ್ ಇರ್ಬೋದು, ಸ್ಯಾಲ್ರೀಸ್ ಇರ್ಬೋದು ಎಲ್ಲನೂ ಸ್ವಲ್ಪ ಜಾಸ್ತಿ ಮಾಡಿಸೋಣ. ಯಾಕೆಂತಂದರೆ ಬರೀ ಫಸ್ಟ್ ಕ್ಲಾಸ್ ಅಂದರೆ ಏನು ಶ್ರೀಮಂತರಿಗೆ ಅಲ್ಲ, ಬಡವರಿಂದ ಏನು ಬರ್ತಾರೆ ಅವರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು. ಪ್ರಾಮಾಣಿಕವಾಗಿ KEಯಿಂದ ನಡೆಸಿದಂತಹ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಂದು ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅವರು ಸ್ಕೋರ್ ಲಿಸ್ಟ್ ಬಿಟ್ಟರು, ಅದಕ್ಕೆ ಒಂದು ಪ್ರಾಮಾಣಿಕವಾಗಿ ರೆಕ್ರೂಟ್ಮೆಂಟ್ ನಡೀತು. ಅದೇ ರೀತಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಸ್ಕೋರ್ ಲಿಸ್ಟ್ ಬಿಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಸ್ಕೋರ್ ಲಿಸ್ಟ್ ಬಿಟ್ಟು ಎಲ್ಲರೂ ಬಡವರು ಪ್ರಾಮಾಣಿಕವಾಗಿ ಯಾರು ಸೆಲೆಗೆ ಓದ್ತಾ ಇದ್ದಾರೆ ಅವರಿಗಷ್ಟೇ ಹುದ್ದೆ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಕರ್ನಾಟಕದಲ್ಲಿ ಪ್ರತಿಯೊಂದು ರೆಕ್ರೂಟ್ಮೆಂಟು ಹಂಗೆ ಆಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಈ ಒಂದು ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ತುಂಬ ಚೇಂಜಸ್ ಆಗಿದೆ, ಆದರೆ ಕೆಲವೊಂದು ಅಂದರೆ ನೋಟಿಫಿಕೇಷನ್ ಆಗ್ತಾಯಿಲ್ಲ. ಅದ್ರ ಬಗ್ಗೆ ನಾವು ಬೇಕಾದ್ರೆ ಮಾಡೋಣ. ಇವಾಗ ಏನು BMTC ಆಸ್ಪಿರೆಂಟ್ಸು ಎಲ್ಲ ಈಗೇನು 2286 ಜನ ಈ ಒಂದು ಜಾಬ್ ಮಾಡ್ಕೊತ ನೀವು ಬೇರೆ ಒಂದು ಹುದ್ದೆಗೂ ನೀವು ಪ್ರಿಪ್ರೇಷನ್ ಆಗಿ ಒಳ್ಳೆ ಹುದ್ದೆ ತಗೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಇದಕ್ಕೆ ಸ್ಯಾಟಿಸ್ಫೈ ಆಗಬೇಡಿ. ಬೇರೆ ಒಂದು ಜಾಬ್ಗೆ ಓದ್ಕೊಂತ ನಿಮ್ಮ ಫ್ಯಾಮಿಲಿನ ಲೀಡ್ ಮಾಡ್ಕೊಳ್ಳಿ. ನೀವು ಇನ್ನೊಬ್ಬರ ಮೇಲೆ ಈಗೇನು ಡಿಪೆಂಡ್ ಆಗಂಗಿರಲ್ಲ. ಎಲ್ರಿಗೂ ಒಳ್ಳೇದಾಗಲಿ. ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.